ನಮ್ಮಷ್ಟು ರೆಕಾರ್ಡ್ ಯಾರಾದ್ರೂ ಮಾಡಿದಾರಾ? ಹೈಯೆಸ್ಟ್ ಸ್ಕೋರ್ ನಮ್ದು, ಹೈಯೆಸ್ಟ್ ರನ್ಸ್ ಇನ್ ಓವರ್ ನಮ್ದು, ಹೈಯೆಸ್ಟ್ ಪಾರ್ಟ್ನರ್ಶಿಪ್ ನಮ್ದು. ಅಷ್ಟೇ ಯಾಕೆ, ಲೋಯೆಸ್ಟ್ ಸ್ಕೋರ್ ಕೂಡ ನಮ್ದೆ. ಅಂಡ್ ಈ ಸಲ ಕಪ್ ಕೂಡ ನಮ್ದೆ. ಆರ್‌ಸಿಬಿನ ಟ್ರಾಲ್ ಮಾಡೋರು ನಾವೇ, ಹೊಗಳೋರು ನಾವೇ. ಅಕ್ಕ ಪಕ್ಕದ ಮನೆಯವರೆಲ್ಲ ಸೈಲೆಂಟ್ ಆಗಿರ್ಬೇಕು. ನೋಡ್ರಪ್ಪ, 6ನೇ ಮನೇಲಿ ಪೂಜಾ, 9ನೇ ಮನೇಲಿ ಆಶೀಶ್ ನೇರ. ಹೆಂಗ್ ಗೆಲ್ತಾರೆ ಇವರು? ಆಮೇಲೆ ನಾವು ಹಾಕೊಂಡಿರೋ ಜರ್ಸಿ ಕೆಂಪು ಯಾವ್ದ್ರ ಸಂಕೇತ? ಡೇಂಜರು. RCB ಮೇಲೆ ಬಿಟ್ಟಾಕಿದ್ರೆ ಅವ್ನ ಪಕ್ಕ ಪಾಪರ್. ನಮ್ದು ಬೆಂಗಳೂರು ಟೀಮ್ ಆಗಿ ನಮ್ಮ ಪ್ಲೇಯರ್ಸ್ ಇಲ್ಲ ಅಂತೀನಿ. ಹಿಂಗೆಲ್ಲ ಆದ್ರೆ ಗೆಲ್ಲೋದು ಕಷ್ಟ ಕಂಡ್ರು. ನೆಕ್ಸ್ಟ್ ವಾಚಿಂದ ಆದ್ರೂ ಜೇಬಲ್ ನಿಂಬೆ ಹಿಡ್ಕೊಂಡು ಹೋಗಿ, ಹಾಗಾದ್ರೆ ಗೆಲ್ತೀರ. ಮಲಿಯೊಂದು ಬಾಟ್ಲು ಕೊಡ್ರ. ಒಂದ್ ಮ್ಯಾಚು ಗೆಲ್ತೀನಿ, ಪಕ್ಕಾರು ದೃಷ್ಟಿಯಾಗಿರ್ಬೇಕು. ಫಸ್ಟ್ ದೃಷ್ಟಿ ತೆಗಿಯೋಣ. ನಾಯಿ ಕಣ್ಣು ಗೂಬೆ ಕಣ್ಣು, ಪಕ್ಕದ ಮನೆಯವ್ರ ಕಣ್ಣು, ಆ ಕಡೆ ಮನೆಯವ್ರ ಕಣ್ಣು, ಎಲ್ಲರ ಕಣ್ಣು ಹೊತ್ತು. ಔಟಲ್ಲೂ ಅದೇನಂತ ಬ್ಯಾಟಿಂಗ್ ಮಾಡ್ತೀರೋ? ಅದೇನು ಆಡ್ತಿರೋ? ನೀವು ನಂಬ್ಕೊಂಡು ಅದು ಯಾರ್ಯಾರು ದುಡ್ಡು ಹಾಕಿರ್ತಾರೋ. ಇವತ್ತೇ ಲಾಸ್ಟು, ಇನ್ನು ಲೈಫಲ್ಲಿ RCB ಮೇಲೆ ಬೆಟ್ ಸಾಕಲ್ಲ. ಹಲೋ, CSKನಾ? ನೋ ವೇ, RCB ಮೇಲೆ ಆಡ್ತೀನಿ. ಎಷ್ಟು ಬೇಕು ಬಜಾರ್ ಕೇಳು. ಅದು 6 ಬಾಲ್ 37 ಬೇಕಲ್ಲ. 37 ಹೊಡಿತಾರೆ ಬಿಡು ಮಗ. ಲಾಸ್ಟ್ ಟೈಮ್ ಗೇಲ್ ಹೊಡಿತಾ? ಈ ಮ್ಯಾಚು ಸೋತ್ರಲ್ಲ. ಇದು ಸೋತೋದ್ರೇನೋ ಬಿಡು ಮಗ. ಇನ್ನು ಮಿಕ್ಕಿದ ಎಲ್ಲಾ ಮ್ಯಾಚ್ ಗೆದ್ರೆ ಪಕ್ಕ ಸೆಮಿಸ್ಗೆ ಹೋಗ್ತೀವಿ. ಸೆಮಿಸ್ಗೆ ಹೋದ್ರೆ ಫೈನಲ್ಗೆ ಹೋದಂಗೆ ಲೆಕ್ಕ. ಈ ಮ್ಯಾಚು ಹೋಯ್ತಲ್ಲ. ಇದು ಸೋತ್ರೇನೋ ಮಗ. ಆಕ್ಚುಲಿ KKR ಮೇಲೆ ಮುಂಬೈ ಸೋತು, ಮುಂಬೈ ಮೇಲೆ ಚೆನ್ನೈ ಸೋತು, ಪಂಜಾಬ್ ಮತ್ತೆ ರಾಜಸ್ಥಾನ್ ಮ್ಯಾಚಲ್ಲಿ ಮಳೆ ಬಂದು ಪಕ್ಕದ ಮನೆಯವ್ರ ಸ್ಪಾಟ್ ಫಿಕ್ಸಿಂಗ್ ಅಲ್ಲಿ ತಗ್ಲಾಕೊಂಡು ಲೀಗಿಂದ ಆಚೆ ಹಿಡಿದ್ರೆ ನಾವು ಪಕ್ಕ ಫೈನಲ್ಸ್ ಹೋಗ್ತೀವಿ ಮಗ. ಈ ಸಲ ಕಪ್ಪು ನಮ್ದೇ. ಇನ್ನೇನು IPL ಶುರು. ಕೊಹ್ಲಿ ಬಿಡಿ ಹಿಟ್ಮಾರ್. ಈ ಸಲ ಕಪ್ ನಮ್ಮದೇ. ಯಾವುದೋ 3-4 ಮ್ಯಾಚ್ ಸೋತಿದ ತಕ್ಷಣ ಮನೆ ಸೇರ್ಕೊಳಕ್ಕೆ ನಾವು ಕಾಂಜಿ ಪೇಂಜಿ ಫ್ಯಾನ್ಸ್ಗಳಲ್ಲ, ರಾಯಲ್ RCB ಫ್ಯಾನ್ಸು. ಏನೇ ಆದರೂ ಈ ಸಲ ಕಪ್ ನಮ್ಮದೇ. 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 ದೇವ್ರೆ, ಹೆಂಗಾದ್ರೂ ಮಾಡಿ RCB ಕಪ್ ಗೆಲ್ಲೋ ಥರ ಮಾಡಪ್ಪ ಪ್ಲೀಸ್. ಮಗು, ನೀನು ಆಲ್ರೆಡಿ M2 ಪಾಸ್ ಆಗಕ್ಕೆ ರಿಕ್ವೆಸ್ಟ್ ಮಾಡಿದ್ಯಾ? M2 ಹಾಳಾಗೋಗ್ಲಿ, RCBನೇ ಗೆಲ್ಸ್ಬಿಡಪ್ಪ. ಮಗು, ಈ ಸತಿ M2 ಫೇಲ್ ಆದರೆ ಏರ್ಬೇಕಾಗುತ್ತೆ ಮಗು. ದೇವ್ರೆ, YB ಆದ್ರೆ 1 ವರ್ಷ, ಬಟ್ RCB ಸೋತ್ರೆ 12 ವರ್ಷ ಆಗುತ್ತೆ. ತಡ್ಕೊಳಕ್ ಆಗಲ್ಲಪ್ಪ, ಪ್ಲೀಸ್ ಗೆಲ್ಸ್ಬಿಡಪ್ಪ. ನೀನು ಜನ್ಮದಲ್ಲಿ ಉದ್ಧಾರ ಆಗಲ್ಲ.